ನಗರ ಪೊಲೀಸ್ ಆಯುಕ್ತರಾದಂಥ ಸೀಮಂತ್ ಕುಮಾರ್ ಅವರು ಸ್ವತಃ ನ್ಯೂ ಇಯರ್ ಸೆಲೆಬ್ರೇಷನ್ ನಡೆಯುವಂಥ ಜಾಗಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ ಭದ್ರತಾ ದೃಷ್ಟಿಯಿಂದ. ಅವರನ್ನೇ ನಾವು ನೇರವಾಗಿ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಸರ್, ಭದ್ರತಾ ದೃಷ್ಟಿಯಿಂದ ಎಲ್ಲ ಜಾಗಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಸೆಲೆಬ್ರೇಷನ್ ನಡೆಯುವಂಥ ಜಾಗಕ್ಕೆ. ಏನೆಲ್ಲ ಭದ್ರತೆ ಈ ಸರಿ ಏನೆಲ್ಲ ಭದ್ರತೆ ವಹಿಸ್ಕೊಂಡಿದ್ದೀವಿ? ಅಲ್ಲ, ಇವತ್ತು ನಾವು ನಮ್ಮ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಏರಿಯಾದಲ್ಲಿ ನಾವು ರೌಂಡ್ಸ್ ತೊಗೊಂಡು ನಮ್ಮ ಆಫೀಸರ್ಸ್ ಅವ್ರು ಏನೇನು ಮಾಡಿದ್ದಾರೆ ಅದು ರಿವ್ಯೂ ಮಾಡಲಿಕ್ಕೆ ಬಂದಿದ್ದೀವಿ. ಇದು ಹಂತದಲ್ಲಿ ಬೇರೆ ಬೇರೆ ಕಡೆ ನಾವು ಹೋಗ್ತಾಯಿದ್ದೀವಿ. ನಿನ್ನೆ ಇಂದಿರಾನಗರ್ ಏರಿಯಾದಲ್ಲಿ ಹೋಗಿದ್ದೀವಿ. ಇವತ್ತು ಟ್ರಿನಿಟಿಯಿಂದ ಹಿಡಿದು MG ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ಏರಿಯಾ, ಇನ್ನೊಂದು ಕಡೆ ಕೊರಮಂಗಲ ಕಡೆ ಮತ್ತು ಇನ್ನೊಂದು ಕಡೆ ಹೋಗ್ತೀವಿ ಒಂದೊಂದು. ಸೊ ಇದು ಹೋಗಲಿಕ್ಕೆ ಒಂದೇ ಉದ್ದೇಶ ಅಂದರೆ ನಮ್ಮವರು ತುಂಬ ಚೆನ್ನಾಗಿ ಒಂದು ವಿಶೇಷವಾಗಿ ಸ್ಕೀಮ್ ಮಾಡಿದ್ದಾರೆ ಅವರು. ಆ ಸ್ಕೀಮ್ ಪ್ರಕಾರ ಏನೇನು ಆಗ್ತಾಯಿದೆ, ಎಲ್ಲೆಲ್ಲಿ ಏನಾಗ್ತದೆ ನಾವು ವಾಸ್ತುಸ್ಥಿತಿ ನೋಡಲಿಕ್ಕೆ ಬಂದಿದ್ದೀವಿ. ಸೊ ಇವತ್ತೇನು ತುಂಬ ನಮ್ಮದು ಇಂಪಾರ್ಟೆಂಟ್ ಇತ್ತು, ಯಾಕೆಂದರೆ ಎಂಟೈರ್ ಬ್ಯಾಂಗ್ಳೂರು ಸಿಟಿದು ಒಂದು ಹಬ್ ಇದೆ ಇದು ನ್ಯೂ ಇಯರ್ಗೋಸ್ಕರ. ಸೊ ಆ ನಿಟ್ಟಿನಲ್ಲಿ ನಾವು ಬಂದೋಬಸ್ತನ್ನು ನೋಡ್ಕೊಳ್ಳಿಕ್ಕೆ ಬಂದಿದ್ವಿ. ಸರ್, ಈ ಬಾರಿ ಹೆಚ್ಚುವರಿಯಾಗಿ CCTVಗಳ ಬಳಕೆ ಮತ್ತು ಡ್ರೋನ್ಗಳ ಬಳಕೆ ಹೆಚ್ಚಾಗಿದೆ ಅಂತ ಕೇಳ್ಪಟ್ಟಿವಿ. ಹೌದು, ಅದೆಲ್ಲ CCTV, ಡ್ರೋನ್ಸ್ ಮತ್ತು ಫೇಶಿಯಲ್ ರೆಕಗ್ನಿಷನ್ ಕ್ಯಾಮ್ರಾಸ್ ಅದೆಲ್ಲ ಮಾಡ್ತಾಯಿದ್ದೀವಿ. ಡಿಟೇಲಾಗಿ ನಾವು ಪ್ರೆಸ್ ಜೊತೆಗೆ ಮಾತಾಡ್ಕೊಂಡು ಮಾಡ್ತೀವಿ. ಯಾಕೆಂದರೆ ಎಂಟೈರ್ ಸಿಟಿಗೆ ಏನೇನು ನಾವು ಮಾಡಿದ್ದೀವಿ ನಾವು ಎಲ್ಲ ಹೇಳ್ತೀವಿ. ಬಟ್ ಇಲ್ಲಿ ವಿಶೇಷವಾಗಿ ನಾವು ನೋಡಿದಾಗ ಕ್ರೌಡ್ ಜಾಸ್ತಿ ಇರ್ತದೆ. ಅದಕ್ಕೆ ಟ್ರಾಫಿಕ್ದು ಸ್ವಲ್ಪ ರೆಗ್ಯುಲೇಷನ್ ಜಾಸ್ತಿ ಮಾಡಲಿಕ್ಕೆ ಇದೆ. ಯಾವ ರೀತಿ ಜನ ನಡ್ಕೊಂಡು ಬರೋದು, ಎಲ್ಲಿ ಇದು ಮಾಡೋದು, ಅದು ಪ್ರತಿಯೊಂದು ಜಾಗದ ಒಂದೊಂದು ವಿಶೇಷ ಇದೆ. ಸೊ ಇಲ್ಲಿದು ವಿಶೇಷ ಅಂದರೆ ಕ್ರೌಡ್ ತುಂಬ ಜಾಸ್ತಿ ಇರ್ತದೆ. ಆ ಕ್ರೌಡ್ಗೆ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಡಿಸ್ಕಸ್ ಮಾಡಿ. ಸರ್, ಹೊಸದಾಗಿ ಸ್ಕ್ಯಾನರ್ ಅನ್ನುವಂಥ ಒಂದು ಇದನ್ನು ಇದು ಮಾಡ್ತಾ ಇದ್ದಾರೆ. ಸ್ಕ್ಯಾನರ್ ಅಂಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಸ್ಕ್ಯಾನರ್ ಮುಖಾಂತರ ಜನರಿಗೆ ಏನೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದು. ಆ QR ಕೋಡ್ದು ನಾವು ಕೊಟ್ಟಿದ್ದಕ್ಕೆ ಉದ್ದೇಶ ಒಂದೇ ಇದೆ. ನಾವು ನಮ್ಮ ಪೊಲೀಸ್ ವತಿಯಿಂದ ಏನೇನು ಮಾಡ್ತಾಯಿದ್ದೀವಿ ಅದರಲ್ಲಿ ಎಲ್ಲ ಗೊತ್ತಾಗುತ್ತೆ ಜನಕ್ಕೆ. ಅಲ್ಲಿ ಆ್ಯಂಬುಲೆನ್ಸ್ ಎಲ್ಲಿ ಇರ್ತದೆ, ಹೆಲ್ಪ್ ಡೆಸ್ಕ್ ಎಲ್ಲಿ ಇರ್ತದೆ, ಬಸ್ ಎಲ್ಲಿ ಸಿಗುತ್ತೆ, ಆಮೇಲೆ ಏನೇನು ಕಾನೂನು ಪ್ರಕಾರ ಏನು ಟೈಮ್ಸ್ ಇದೆ, ಏನು ಮಾಡಬೇಕು ಏನು ಮಾಡಬಾರ್ದು, ಆ ನಿಟ್ಟಿನಲ್ಲಿ ಪ್ರತಿಯೊಂದು ವಿಷಯ ನಾವು ಅದರಲ್ಲಿ ಬರ್ತಿದ್ದೀವಿ. ಸೊ ಜನಕ್ಕೂ ಅನುಕೂಲ ಆಗಲಿ ಅಂತ ಪಬ್ಲಿಕ್ ಪ್ಲೇಸಸಲ್ಲಿ ಮತ್ತು ಪಬ್ಸ್, ಹೋಟೆಲ್ಸ್, ಬಾರ್ಸ್ ಅಲ್ಲಿ ನಾವು ಡಿಸ್ಪ್ಲೇ ಮಾಡಲಿಕ್ಕೆ ಹೇಳಿದ್ದೇವೆ. ಮಹಿಳೆಯರ ಸುರಕ್ಷತಾ ದೃಷ್ಟಿಯಿಂದ ಸರ್, ಮಹಿಳಾ ಪೊಲೀಸ್ ಅಧಿಕಾರಿಗಳ ಹೆಚ್ಚುವರಿ ಏನಾದರೂ ಮಾಡುವಂಥ ವ್ಯವಸ್ಥೆನ ಆಲ್ರೆಡಿ ನಾವು ಸ್ಕೀಮ್ ಮಾಡಿದ್ದೀವಿ. ಮತ್ತು ಈ ಸರಿ 3 ಪಟ್ಟು ಜಾಸ್ತಿ ಪೊಲೀಸ್ ಮಹಿಳಾ ಅಧಿಕಾರಿ ಮತ್ತು ಸಿಬ್ಬಂದಿಯವರು ನೇಮಿಸ್ತಾ ಇದ್ದೀವಿ. ಇದು ಪೊಲೀಸ್ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಅವರ ಮಾತಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಗರ ಪೊಲೀಸ್ ಆಯುಕ್ತರಾದಂಥ ಸೀಮಂತ್ ಕುಮಾರ್ ಅವರು ಸ್ವತಃ ನ್ಯೂ ಇಯರ್ ಸೆಲೆಬ್ರೇಷನ್ ನಡೆಯುವಂಥ ಜಾಗಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ ಭದ್ರತಾ ದೃಷ್ಟಿಯಿಂದ. ಅವರನ್ನೇ ನಾವು ನೇರವಾಗಿ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಸರ್, ಭದ್ರತಾ ದೃಷ್ಟಿಯಿಂದ ಎಲ್ಲ ಜಾಗಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಸೆಲೆಬ್ರೇಷನ್ ನಡೆಯುವಂಥ ಜಾಗಕ್ಕೆ. ಏನೆಲ್ಲ ಭದ್ರತೆ ಈ ಸರಿ ಏನೆಲ್ಲ ಭದ್ರತೆ ವಹಿಸ್ಕೊಂಡಿದ್ದೀವಿ? ಅಲ್ಲ, ಇವತ್ತು ನಾವು ನಮ್ಮ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಏರಿಯಾದಲ್ಲಿ ನಾವು ರೌಂಡ್ಸ್ ತೊಗೊಂಡು ನಮ್ಮ ಆಫೀಸರ್ಸ್ ಅವ್ರು ಏನೇನು ಮಾಡಿದ್ದಾರೆ ಅದು ರಿವ್ಯೂ ಮಾಡಲಿಕ್ಕೆ ಬಂದಿದ್ದೀವಿ. ಇದು ಹಂತದಲ್ಲಿ ಬೇರೆ ಬೇರೆ ಕಡೆ ನಾವು ಹೋಗ್ತಾಯಿದ್ದೀವಿ. ನಿನ್ನೆ ಇಂದಿರಾನಗರ್ ಏರಿಯಾದಲ್ಲಿ ಹೋಗಿದ್ದೀವಿ. ಇವತ್ತು ಟ್ರಿನಿಟಿಯಿಂದ ಹಿಡಿದು MG ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ಏರಿಯಾ, ಇನ್ನೊಂದು ಕಡೆ ಕೊರಮಂಗಲ ಕಡೆ ಮತ್ತು ಇನ್ನೊಂದು ಕಡೆ ಹೋಗ್ತೀವಿ ಒಂದೊಂದು. ಸೊ ಇದು ಹೋಗಲಿಕ್ಕೆ ಒಂದೇ ಉದ್ದೇಶ ಅಂದರೆ ನಮ್ಮವರು ತುಂಬ ಚೆನ್ನಾಗಿ ಒಂದು ವಿಶೇಷವಾಗಿ ಸ್ಕೀಮ್ ಮಾಡಿದ್ದಾರೆ ಅವರು. ಆ ಸ್ಕೀಮ್ ಪ್ರಕಾರ ಏನೇನು ಆಗ್ತಾಯಿದೆ, ಎಲ್ಲೆಲ್ಲಿ ಏನಾಗ್ತದೆ ನಾವು ವಾಸ್ತುಸ್ಥಿತಿ ನೋಡಲಿಕ್ಕೆ ಬಂದಿದ್ದೀವಿ. ಸೊ ಇವತ್ತೇನು ತುಂಬ ನಮ್ಮದು ಇಂಪಾರ್ಟೆಂಟ್ ಇತ್ತು, ಯಾಕೆಂದರೆ ಎಂಟೈರ್ ಬ್ಯಾಂಗ್ಳೂರು ಸಿಟಿದು ಒಂದು ಹಬ್ ಇದೆ ಇದು ನ್ಯೂ ಇಯರ್ಗೋಸ್ಕರ. ಸೊ ಆ ನಿಟ್ಟಿನಲ್ಲಿ ನಾವು ಬಂದೋಬಸ್ತನ್ನು ನೋಡ್ಕೊಳ್ಳಿಕ್ಕೆ ಬಂದಿದ್ವಿ. ಸರ್, ಈ ಬಾರಿ ಹೆಚ್ಚುವರಿಯಾಗಿ CCTVಗಳ ಬಳಕೆ ಮತ್ತು ಡ್ರೋನ್ಗಳ ಬಳಕೆ ಹೆಚ್ಚಾಗಿದೆ ಅಂತ ಕೇಳ್ಪಟ್ಟಿವಿ. ಹೌದು, ಅದೆಲ್ಲ CCTV, ಡ್ರೋನ್ಸ್ ಮತ್ತು ಫೇಶಿಯಲ್ ರೆಕಗ್ನಿಷನ್ ಕ್ಯಾಮ್ರಾಸ್ ಅದೆಲ್ಲ ಮಾಡ್ತಾಯಿದ್ದೀವಿ. ಡಿಟೇಲಾಗಿ ನಾವು ಪ್ರೆಸ್ ಜೊತೆಗೆ ಮಾತಾಡ್ಕೊಂಡು ಮಾಡ್ತೀವಿ. ಯಾಕೆಂದರೆ ಎಂಟೈರ್ ಸಿಟಿಗೆ ಏನೇನು ನಾವು ಮಾಡಿದ್ದೀವಿ ನಾವು ಎಲ್ಲ ಹೇಳ್ತೀವಿ. ಬಟ್ ಇಲ್ಲಿ ವಿಶೇಷವಾಗಿ ನಾವು ನೋಡಿದಾಗ ಕ್ರೌಡ್ ಜಾಸ್ತಿ ಇರ್ತದೆ. ಅದಕ್ಕೆ ಟ್ರಾಫಿಕ್ದು ಸ್ವಲ್ಪ ರೆಗ್ಯುಲೇಷನ್ ಜಾಸ್ತಿ ಮಾಡಲಿಕ್ಕೆ ಇದೆ. ಯಾವ ರೀತಿ ಜನ ನಡ್ಕೊಂಡು ಬರೋದು, ಎಲ್ಲಿ ಇದು ಮಾಡೋದು, ಅದು ಪ್ರತಿಯೊಂದು ಜಾಗದ ಒಂದೊಂದು ವಿಶೇಷ ಇದೆ. ಸೊ ಇಲ್ಲಿದು ವಿಶೇಷ ಅಂದರೆ ಕ್ರೌಡ್ ತುಂಬ ಜಾಸ್ತಿ ಇರ್ತದೆ. ಆ ಕ್ರೌಡ್ಗೆ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಡಿಸ್ಕಸ್ ಮಾಡಿ. ಸರ್, ಹೊಸದಾಗಿ ಸ್ಕ್ಯಾನರ್ ಅನ್ನುವಂಥ ಒಂದು ಇದನ್ನು ಇದು ಮಾಡ್ತಾ ಇದ್ದಾರೆ. ಸ್ಕ್ಯಾನರ್ ಅಂಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಸ್ಕ್ಯಾನರ್ ಮುಖಾಂತರ ಜನರಿಗೆ ಏನೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದು. ಆ QR ಕೋಡ್ದು ನಾವು ಕೊಟ್ಟಿದ್ದಕ್ಕೆ ಉದ್ದೇಶ ಒಂದೇ ಇದೆ. ನಾವು ನಮ್ಮ ಪೊಲೀಸ್ ವತಿಯಿಂದ ಏನೇನು ಮಾಡ್ತಾಯಿದ್ದೀವಿ ಅದರಲ್ಲಿ ಎಲ್ಲ ಗೊತ್ತಾಗುತ್ತೆ ಜನಕ್ಕೆ. ಅಲ್ಲಿ ಆ್ಯಂಬುಲೆನ್ಸ್ ಎಲ್ಲಿ ಇರ್ತದೆ, ಹೆಲ್ಪ್ ಡೆಸ್ಕ್ ಎಲ್ಲಿ ಇರ್ತದೆ, ಬಸ್ ಎಲ್ಲಿ ಸಿಗುತ್ತೆ, ಆಮೇಲೆ ಏನೇನು ಕಾನೂನು ಪ್ರಕಾರ ಏನು ಟೈಮ್ಸ್ ಇದೆ, ಏನು ಮಾಡಬೇಕು ಏನು ಮಾಡಬಾರ್ದು, ಆ ನಿಟ್ಟಿನಲ್ಲಿ ಪ್ರತಿಯೊಂದು ವಿಷಯ ನಾವು ಅದರಲ್ಲಿ ಬರ್ತಿದ್ದೀವಿ. ಸೊ ಜನಕ್ಕೂ ಅನುಕೂಲ ಆಗಲಿ ಅಂತ ಪಬ್ಲಿಕ್ ಪ್ಲೇಸಸಲ್ಲಿ ಮತ್ತು ಪಬ್ಸ್, ಹೋಟೆಲ್ಸ್, ಬಾರ್ಸ್ ಅಲ್ಲಿ ನಾವು ಡಿಸ್ಪ್ಲೇ ಮಾಡಲಿಕ್ಕೆ ಹೇಳಿದ್ದೇವೆ. ಮಹಿಳೆಯರ ಸುರಕ್ಷತಾ ದೃಷ್ಟಿಯಿಂದ ಸರ್, ಮಹಿಳಾ ಪೊಲೀಸ್ ಅಧಿಕಾರಿಗಳ ಹೆಚ್ಚುವರಿ ಏನಾದರೂ ಮಾಡುವಂಥ ವ್ಯವಸ್ಥೆನ ಆಲ್ರೆಡಿ ನಾವು ಸ್ಕೀಮ್ ಮಾಡಿದ್ದೀವಿ. ಮತ್ತು ಈ ಸರಿ 3 ಪಟ್ಟು ಜಾಸ್ತಿ ಪೊಲೀಸ್ ಮಹಿಳಾ ಅಧಿಕಾರಿ ಮತ್ತು ಸಿಬ್ಬಂದಿಯವರು ನೇಮಿಸ್ತಾ ಇದ್ದೀವಿ.
ಇದು ಪೊಲೀಸ್ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಅವರ ಮಾತಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಗರ ಪೊಲೀಸ್ ಆಯುಕ್ತರಾದಂಥ ಸೀಮಂತ್ ಕುಮಾರ್ ಅವರು ಸ್ವತಃ ನ್ಯೂ ಇಯರ್ ಸೆಲೆಬ್ರೇಷನ್ ನಡೆಯುವಂಥ ಜಾಗಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಭದ್ರತಾ ದೃಷ್ಟಿಯಿಂದ ಅವರನ್ನೇ ನಾವು ನೇರವಾಗಿ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಸರ್, ಭದ್ರತಾ ದೃಷ್ಟಿಯಿಂದ ಎಲ್ಲ ಜಾಗಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಸೆಲೆಬ್ರೇಷನ್ ನಡೆಯುವಂಥ ಜಾಗಕ್ಕೆ ಏನೆಲ್ಲ ಭದ್ರತೆ ಈ ಸರಿ ಏನೆಲ್ಲ ಭದ್ರತೆ ವಹಿಸ್ಕೊಂಡಿದ್ದೀವಿ? ಅಲ್ಲ, ಇವತ್ತು ನಾವು ನಮ್ಮ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಏರಿಯಾದಲ್ಲಿ ನಾವು ರೌಂಡ್ಸ್ ತೊಗೊಂಡು ನಮ್ಮ ಆಫೀಸರ್ಸ್ ಅವ್ರು ಏನೇನು ಮಾಡಿದ್ದಾರೆ ಅದು ರಿವ್ಯೂ ಮಾಡಲಿಕ್ಕೆ ಬಂದಿದ್ದೀವಿ. ಇದು ಹಂತದಲ್ಲಿ ಬೇರೆ ಬೇರೆ ಕಡೆ ನಾವು ಹೋಗ್ತಾ ಇದ್ದೀವಿ. ನಿನ್ನೆ ಇಂದಿರಾನಗರ್ ಏರಿಯಾದಲ್ಲಿ ಹೋಗಿದ್ದೀವಿ. ಇವತ್ತು ಟ್ರಿನಿಟಿಯಿಂದ ಹಿಡಿದು MG ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ಏರಿಯಾ, ಇನ್ನೊಂದು ಕಡೆ ಕೊರಮಂಗಲ ಕಡೆ ಮತ್ತು ಇನ್ನೊಂದು ಕಡೆ ಹೋಗ್ತೀವಿ ಒಂದೊಂದು ಡೇ. ಸೊ ಇದು ಹೋಗಲಿಕ್ಕೆ ಒಂದೇ ಉದ್ದೇಶ ಅಂದರೆ ನಮ್ಮವರು ತುಂಬ ಚೆನ್ನಾಗಿ ಒಂದು ವಿಶೇಷವಾಗಿ ಸ್ಕೀಮ್ ಮಾಡಿದ್ದಾರೆ ಅವರು. ಆ ಸ್ಕೀಮ್ ಪ್ರಕಾರ ಏನೇನು ಆಗ್ತಾಯಿದೆ, ಎಲ್ಲೆಲ್ಲಿ ಏನಾಗ್ತದೆ ನಾವು ವಾಸ್ತುಸ್ಥಿತಿ ನೋಡಲಿಕ್ಕೆ ಬಂದಿದ್ದೀವಿ. ಸೊ ಇವತ್ತೇನು ತುಂಬ ನಮ್ಮದು ಇಂಪಾರ್ಟೆಂಟ್ ಇತ್ತು, ಯಾಕೆಂದರೆ ಎಂಟೈರ್ ಬ್ಯಾಂಗ್ಳೂರು ಸಿಟಿದು ಒಂದು ಹಬ್ ಇದೆ ಇದು ನ್ಯೂ ಇಯರ್ಗೋಸ್ಕರ. ಸೊ ಆ ನಿಟ್ಟಿನಲ್ಲಿ ನಾವು ಬಂದೋಬಸ್ತನ್ನು ನೋಡ್ಕೊಳ್ಳಿಕ್ಕೆ ಬಂದಿದ್ವಿ. ಸರ್, ಈ ಬಾರಿ ಹೆಚ್ಚುವರಿಯಾಗಿ CCTVಗಳ ಬಳಕೆ ಮತ್ತು ಡ್ರೋನ್ಗಳ ಬಳಕೆ ಹೆಚ್ಚಾಗಿದೆ ಅಂತ ಕೇಳ್ಪಟ್ಟಿವಿ. ಹೌದು, ಅದೆಲ್ಲ CCTV, ಡ್ರೋನ್ಸ್ ಮತ್ತು ಫೇಶಿಯಲ್ ರೆಕಗ್ನಿಷನ್ ಕ್ಯಾಮ್ರಾಸ್ ಅದೆಲ್ಲ ಮಾಡ್ತಾಯಿದ್ದೀವಿ. ಡಿಟೇಲಾಗಿ ನಾವು ಪ್ರೆಸ್ ಜೊತೆಗೆ ಮಾತಾಡ್ಕೊಂಡು ಮಾಡ್ತೀವಿ. ಯಾಕೆಂದರೆ ಎಂಟೈರ್ ಸಿಟಿಗೆ ಏನೇನು ನಾವು ಮಾಡಿದ್ದೀವಿ ನಾವು ಇಲ್ಲಿ ಹೇಳ್ತೀವಿ. ಬಟ್ ಇಲ್ಲಿ ವಿಶೇಷವಾಗಿ ನಾವು ನೋಡಿದಾಗ ಕ್ರೌಡ್ ಜಾಸ್ತಿ ಇರ್ತದೆ. ಅದಕ್ಕೆ ಟ್ರಾಫಿಕ್ದು ಸ್ವಲ್ಪ ರೆಗ್ಯುಲೇಷನ್ ಜಾಸ್ತಿ ಮಾಡಲಿಕ್ಕೆ ಇದೆ. ಯಾವ ರೀತಿ ಜನ ನಡ್ಕೊಂಡು ಬರೋದು, ಎಲ್ಲಿ ಇದು ಮಾಡೋದು, ಅದು ಪ್ರತಿಯೊಂದು ಜಾಗದ ಒಂದೊಂದು ವಿಶೇಷ ಇದೆ. ಸೊ ಇಲ್ಲಿದು ವಿಶೇಷ ಅಂದರೆ ಕ್ರೌಡ್ ತುಂಬ ಜಾಸ್ತಿ ಇರ್ತದೆ. ಆ ಕ್ರೌಡ್ಗೆ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಡಿಸ್ಕಸ್ ಮಾಡಿ. ಸರ್, ಹೊಸದಾಗಿ ಸ್ಕ್ಯಾನರ್ ಅನ್ನುವಂಥ ಒಂದು ಇದನ್ನು ಇದು ಮಾಡ್ತಾ ಇದ್ದಾರೆ. ಸ್ಕ್ಯಾನರ್ ಅಂಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಸ್ಕ್ಯಾನರ್ ಮುಖಾಂತರ ಜನರಿಗೆ ಏನೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದು. ಆ QR ಕೋಡ್ದು ನಾವು ಕೊಟ್ಟಿದ್ದಕ್ಕೆ ಉದ್ದೇಶ ಒಂದೇ ಇದೆ. ನಾವು ನಮ್ಮ ಪೊಲೀಸ್ ವತಿಯಿಂದ ಏನೇನು ಮಾಡ್ತಾಯಿದ್ದೀವಿ ಅದರಲ್ಲಿ ಎಲ್ಲ ಗೊತ್ತಾಗುತ್ತೆ ಜನಕ್ಕೆ. ಅಲ್ಲಿ ಆ್ಯಂಬುಲೆನ್ಸ್ ಎಲ್ಲಿ ಇರ್ತದೆ, ಹೆಲ್ಪ್ ಡೆಸ್ಕ್ ಎಲ್ಲಿ ಇರ್ತದೆ, ಬಸ್ ಎಲ್ಲಿ ಸಿಗುತ್ತೆ, ಆಮೇಲೆ ಏನೇನು ಕಾನೂನು ಪ್ರಕಾರ ಏನು ಟೈಮ್ಸ್ ಇದೆ, ಏನು ಮಾಡಬೇಕು ಏನು ಮಾಡಬಾರ್ದು, ಆ ನಿಟ್ಟಿನಲ್ಲಿ ಪ್ರತಿಯೊಂದು ವಿಷಯ ನಾವು ಅದರಲ್ಲಿ ಬರೆದಿದ್ದೀವಿ. ಸೊ ಜನಕ್ಕೂ ಅನುಕೂಲ ಆಗಲಿ ಅಂತ ಪಬ್ಲಿಕ್ ಪ್ಲೇಸಸಲ್ಲಿ ಮತ್ತು ಪಬ್ಸ್, ಹೋಟೆಲ್ಸ್, ಬಾರ್ಸ್ ಅಲ್ಲಿ ನಾವು ಡಿಸ್ಪ್ಲೇ ಮಾಡಲಿಕ್ಕೆ ಹೇಳಿದ್ದೀವಿ. ಮಹಿಳೆಯರ ಸುರಕ್ಷತಾ ದೃಷ್ಟಿಯಿಂದ ಸರ್, ಮಹಿಳಾ ಪೊಲೀಸ್ ಅಧಿಕಾರಿಗಳ ಹೆಚ್ಚುವರಿ ಏನಾದರೂ ಮಾಡುವಂಥ ವ್ಯವಸ್ಥೆನ ಆಲ್ರೆಡಿ ನಾವು ಸ್ಕೀಮ್ ಮಾಡಿದ್ದೀವಿ. ಮತ್ತು ಈ ಸರಿ 3 ಪಟ್ಟು ಜಾಸ್ತಿ ಪೊಲೀಸ್ ಮಹಿಳಾ ಅಧಿಕಾರಿ ಮತ್ತು ಸಿಬ್ಬಂದಿಯವರು ನೇಮಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಇದು ಪೊಲೀಸ್ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಅವರ ಮಾತಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಗರ ಪೊಲೀಸ್ ಆಯುಕ್ತರಾದಂಥ ಸೀಮಂತ್ ಕುಮಾರ್ ಅವರು ಸ್ವತಃ ನ್ಯೂ ಇಯರ್ ಸೆಲೆಬ್ರೇಷನ್ ನಡೆಯುವಂಥ ಜಾಗಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಭದ್ರತಾ ದೃಷ್ಟಿಯಿಂದ ಅವರನ್ನೇ ನಾವು ನೇರವಾಗಿ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಸರ್, ಭದ್ರತಾ ದೃಷ್ಟಿಯಿಂದ ಎಲ್ಲ ಜಾಗಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಸೆಲೆಬ್ರೇಷನ್ ನಡೆಯುವಂಥ ಜಾಗಕ್ಕೆ ಏನೆಲ್ಲ ಭದ್ರತೆ ಈ ಸರಿ ಏನೆಲ್ಲ ಭದ್ರತೆ ವಹಿಸ್ಕೊಂಡಿದ್ದೀವಿ? ಅಲ್ಲ, ಇವತ್ತು ನಾವು ನಮ್ಮ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಏರಿಯಾದಲ್ಲಿ ನಾವು ರೌಂಡ್ಸ್ ತೊಗೊಂಡು ನಮ್ಮ ಆಫೀಸರ್ಸ್ ಅವ್ರು ಏನೇನು ಮಾಡಿದ್ದಾರೆ ಅದು ರಿವ್ಯೂ ಮಾಡಲಿಕ್ಕೆ ಬಂದಿದ್ದೀವಿ. ಇದು ಹಂತದಲ್ಲಿ ಬೇರೆ ಬೇರೆ ಕಡೆ ನಾವು ಹೋಗ್ತಾ ಇದ್ದೀವಿ. ನಿನ್ನೆ ಇಂದಿರಾನಗರ್ ಏರಿಯಾದಲ್ಲಿ ಹೋಗಿದ್ದೀವಿ. ಇವತ್ತು ಟ್ರಿನಿಟಿಯಿಂದ ಹಿಡಿದು MG ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ಏರಿಯಾ, ಇನ್ನೊಂದು ಕಡೆ ಕೊರಮಂಗಲ ಕಡೆ ಮತ್ತು ಇನ್ನೊಂದು ಕಡೆ ಹೋಗ್ತೀವಿ ಒಂದೊಂದು ಡೇ. ಸೊ ಇದು ಹೋಗಲಿಕ್ಕೆ ಒಂದೇ ಉದ್ದೇಶ ಅಂದರೆ ನಮ್ಮವರು ತುಂಬ ಚೆನ್ನಾಗಿ ಒಂದು ವಿಶೇಷವಾಗಿ ಸ್ಕೀಮ್ ಮಾಡಿದ್ದಾರೆ ಅವರು. ಆ ಸ್ಕೀಮ್ ಪ್ರಕಾರ ಏನೇನು ಆಗ್ತಾಯಿದೆ, ಎಲ್ಲೆಲ್ಲಿ ಏನಾಗ್ತದೆ ನಾವು ವಾಸ್ತುಸ್ಥಿತಿ ನೋಡಲಿಕ್ಕೆ ಬಂದಿದ್ದೀವಿ. ಸೊ ಇವತ್ತೇನು ತುಂಬ ನಮ್ಮದು ಇಂಪಾರ್ಟೆಂಟ್ ಇತ್ತು, ಯಾಕೆಂದರೆ ಎಂಟೈರ್ ಬ್ಯಾಂಗ್ಳೂರು ಸಿಟಿದು ಒಂದು ಹಬ್ ಇದೆ ಇದು ನ್ಯೂ ಇಯರ್ಗೋಸ್ಕರ. ಸೊ ಆ ನಿಟ್ಟಿನಲ್ಲಿ ನಾವು ಬಂದೋಬಸ್ತನ್ನು ನೋಡ್ಕೊಳ್ಳಿಕ್ಕೆ ಬಂದಿದ್ವಿ. ಸರ್, ಈ ಬಾರಿ ಹೆಚ್ಚುವರಿಯಾಗಿ CCTVಗಳ ಬಳಕೆ ಮತ್ತು ಡ್ರೋನ್ಗಳ ಬಳಕೆ ಹೆಚ್ಚಾಗಿದೆ ಅಂತ ಕೇಳ್ಪಟ್ಟಿವಿ. ಹೌದು, ಅದೆಲ್ಲ CCTV, ಡ್ರೋನ್ಸ್ ಮತ್ತು ಫೇಶಿಯಲ್ ರೆಕಗ್ನಿಷನ್ ಕ್ಯಾಮ್ರಾಸ್ ಅದೆಲ್ಲ ಮಾಡ್ತಾಯಿದ್ದೀವಿ. ಡಿಟೇಲಾಗಿ ನಾವು ಪ್ರೆಸ್ ಜೊತೆಗೆ ಮಾತಾಡ್ಕೊಂಡು ಮಾಡ್ತೀವಿ. ಯಾಕೆಂದರೆ ಎಂಟೈರ್ ಸಿಟಿಗೆ ಏನೇನು ನಾವು ಮಾಡಿದ್ದೀವಿ ನಾವು ಇಲ್ಲಿ ಹೇಳ್ತೀವಿ. ಬಟ್ ಇಲ್ಲಿ ವಿಶೇಷವಾಗಿ ನಾವು ನೋಡಿದಾಗ ಕ್ರೌಡ್ ಜಾಸ್ತಿ ಇರ್ತದೆ. ಅದಕ್ಕೆ ಟ್ರಾಫಿಕ್ದು ಸ್ವಲ್ಪ ರೆಗ್ಯುಲೇಷನ್ ಜಾಸ್ತಿ ಮಾಡಲಿಕ್ಕೆ ಇದೆ. ಯಾವ ರೀತಿ ಜನ ನಡ್ಕೊಂಡು ಬರೋದು, ಎಲ್ಲಿ ಇದು ಮಾಡೋದು, ಅದು ಪ್ರತಿಯೊಂದು ಜಾಗದ ಒಂದೊಂದು ವಿಶೇಷ ಇದೆ. ಸೊ ಇಲ್ಲಿದು ವಿಶೇಷ ಅಂದರೆ ಕ್ರೌಡ್ ತುಂಬ ಜಾಸ್ತಿ ಇರ್ತದೆ. ಆ ಕ್ರೌಡ್ಗೆ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಡಿಸ್ಕಸ್ ಮಾಡಿ. ಸರ್, ಹೊಸದಾಗಿ ಸ್ಕ್ಯಾನರ್ ಅನ್ನುವಂಥ ಒಂದು ಇದನ್ನು ಇದು ಮಾಡ್ತಾ ಇದ್ದಾರೆ. ಸ್ಕ್ಯಾನರ್ ಅಂಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಸ್ಕ್ಯಾನರ್ ಮುಖಾಂತರ ಜನರಿಗೆ ಏನೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದು. ಆ QR ಕೋಡ್ದು ನಾವು ಕೊಟ್ಟಿದ್ದಕ್ಕೆ ಉದ್ದೇಶ ಒಂದೇ ಇದೆ. ನಾವು ನಮ್ಮ ಪೊಲೀಸ್ ವತಿಯಿಂದ ಏನೇನು ಮಾಡ್ತಾಯಿದ್ದೀವಿ ಅದರಲ್ಲಿ ಎಲ್ಲ ಗೊತ್ತಾಗುತ್ತೆ ಜನಕ್ಕೆ. ಅಲ್ಲಿ ಆ್ಯಂಬುಲೆನ್ಸ್ ಎಲ್ಲಿ ಇರ್ತದೆ, ಹೆಲ್ಪ್ ಡೆಸ್ಕ್ ಎಲ್ಲಿ ಇರ್ತದೆ, ಬಸ್ ಎಲ್ಲಿ ಸಿಗುತ್ತೆ, ಆಮೇಲೆ ಏನೇನು ಕಾನೂನು ಪ್ರಕಾರ ಏನು ಟೈಮ್ಸ್ ಇದೆ, ಏನು ಮಾಡಬೇಕು ಏನು ಮಾಡಬಾರ್ದು, ಆ ನಿಟ್ಟಿನಲ್ಲಿ ಪ್ರತಿಯೊಂದು ವಿಷಯ ನಾವು ಅದರಲ್ಲಿ ಬರೆದಿದ್ದೀವಿ. ಸೊ ಜನಕ್ಕೂ ಅನುಕೂಲ ಆಗಲಿ ಅಂತ ಪಬ್ಲಿಕ್ ಪ್ಲೇಸಸಲ್ಲಿ ಮತ್ತು ಪಬ್ಸ್, ಹೋಟೆಲ್ಸ್, ಬಾರ್ಸ್ ಅಲ್ಲಿ ನಾವು ಡಿಸ್ಪ್ಲೇ ಮಾಡಲಿಕ್ಕೆ ಹೇಳಿದ್ದೀವಿ.
ಮಹಿಳೆಯರ ಸುರಕ್ಷತಾ ದೃಷ್ಟಿಯಿಂದ ಸರ್ ಮಹಿಳಾ ಪೊಲೀಸ್ ಅಧಿಕಾರಿಗಳ ಹೆಚ್ಚುವರಿ ಏನಾದರೂ ಮಾಡುವಂಥ ವ್ಯವಸ್ಥೆನ ಆಲ್ರೆಡಿ ನಾವು ಸ್ಕೀಮ್ ಮಾಡಿದ್ದೀವಿ ಮತ್ತು ಈ ಸರಿ 3 ಪಟ್ಟು ಜಾಸ್ತಿ ಪೊಲೀಸ್ ಮಹಿಳಾ ಅಧಿಕಾರಿ ಮತ್ತು ಸಿಬ್ಬಂದಿಯವರು ನೇಮಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಇದು ಪೊಲೀಸ್ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಅವರ ಮಾತಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.